ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ಕನ್ನಡ ಎನ್ಯುವಲ್ ಪ್ಯಾಟರ್ನ್ ಅಂದರೆ 80ಕ್ಕೆ 80 ಅಂಕ ತಗುವಂತಹ ಒಂದು ಪ್ಯಾಟರ್ನ್ನ ಬರೆದಂಥ ವಿದ್ಯಾರ್ಥಿಯ ಅಂಕಪಟ್ಟಿಯನ್ನು ನೋಡೋಣ. ಯಾವ ರೀತಿ ಅವರು ಬರೆದಿದ್ದಾರೆ ಅಂತ 80ಕ್ಕೆ 80 ತಗುವಂಥ ಉತ್ತರಗಳನ್ನು ನೋಡೋಣ. ನೀವು ಸಹ ಅದೇ ರೀತಿ ಪ್ಯಾಟರ್ನ್ನ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಆದಂತಹ ಪ್ಯಾಟರ್ನ್ ಇದು 2025ರ ವಿದ್ಯಾರ್ಥಿಯ ಅಂಕಪಟ್ಟಿಯಾಗಿದೆ. ಸರಿಯಾಗಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಈಗ ಮೊದಲದಾಗಿ ನಿಮಗೆ ಏನು ಹೇಳುವುದಾದರೆ, ಅಭ್ಯರ್ಥಿಯು ಮೊದಲೇ ಸೂಚಿಸಬೇಕಾದಂತೆ ಇಲ್ಲಿ ಕೊಟ್ಟಂತಹ ಸೂಚನೆಗಳನ್ನು ಓದಬೇಕಾಗುತ್ತೆ. ಸರಿಯಾಗಿ ಇವನು ಓದಿ ಕಾಲಾವಕಾಶ ಮೇಲೆ 5 ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ. ಸರಿಯಾಗಿ ನೀವು ನೋಡ್ಬೋದು. ಹಾಗೆ ಪ್ಯಾಟರ್ನ್ ನೋಡೋಣ. ಪ್ಯಾಟರ್ನ್ ಮೊದಲನೇದಾಗಿ ಅ ವಿಭಾಗದಲ್ಲಿ ಆಯ್ ಅಂತ ಕ್ವಶನ್ ಮಾರ್ಕ್ ಹಾಕಬೇಕು. ಇದನ್ನು ಒಳಗೆ ಹಾಕಬಾರ್ದು, ಈ ರೀತಿ ಮಾರ್ಜಿನ್ನ ಹೊರಗೆ ಹಾಕಬೇಕು. ಹಾಗೆ ಪ್ರಶ್ನೆ ಸಂಖ್ಯೆಯನ್ನು ಈ ರೀತಿ ಇಲ್ಲಿ ಹೊರಗೆ ಹಾಕಬೇಕು, ಈ ರೀತಿ ಇಲ್ಲಿ ಹೊರಗೆ ಹಾಕಬಾರ್ದು. ಹಾಗೆ ಇನ್ನೊಂದು ಏನು ಹೇಳೋದಾದರೆ, ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಈ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. ಇ ಬಂದಿರ್ಬೋದು, ಅ ಬಂದಿರಬೇಕು, ಆ ಬಂದಿರ್ಬೋದು, ಈ ರೀತಿನ ಮಾರ್ಕ್ ಹಾಕಬೇಕಾಗುತ್ತೆ ಸರಿಯಾಗಿ. ಹಾಗೆ ಉತ್ತರವನ್ನು ನೀಟಾಗಿ ಬರೀಬೇಕಾಗುತ್ತೆ ಸರಿಯಾಗಿ. ಇವರು ಗೆರೆಗೆ ಹಚ್ಚಿ ಸರಿಯಾಗಿ ಬರೆದಿದ್ದಾರೆ. ನೀವು ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪ್ಯಾಟರ್ನ್. ಈ ರೀತಿ ನೀವು ಬರೀಬೇಕಾಗುತ್ತೆ. ಮುಂದೆ ಬಿಟ್ಟ ಸ್ಥಳ ನೋಡ್ಬೋದು. ಬಿಟ್ಟ ಸ್ಥಳಗಳು 5 ಮಾರ್ಕರ್ಷನ್ನ ಬಿಟ್ಟ ಸ್ಥಳ ಇರುತ್ತೆ. ಬಿಟ್ಟ ಸ್ಥಳವನ್ನು ಉತ್ತರ ಸಹ ಇದೇ ರೀತಿ ಬರೆಯಿರಿ ನೀವು ಸರಿಯಾಗಿ. ಹಾಗೆ ಆ ಪ್ರಶ್ನೆಯನ್ನು ಬರ್ಕೊತಾ ಹೋಗಿ. ಡ್ಯಾಶ್ ಅಂತ ಕೊಟ್ಟಾಗ ಅಲ್ಲಿ ಉತ್ತರ ಬರೆಯೋಕ್ಕೆ ಹೋಗಬೇಡಿ, ಟೈಮ್ ಶಾರ್ಟ್ ಇರುತ್ತೆ. ಸರಿಯಾಗಿ ನೋಡ್ಕೋಬೋದು ನೀವು. ಹಾಗೆ ಬಿಟ್ಟು ಹೊಂದಿಸಿ ಬರೆ ನೋಡೋಣ. ಈಗ ಹೊಂದಿಸಿ ಬರೆಯನ್ನು ನೋಡೋಣ. ಹೊಂದಿಸಿ ಬರೆಯಲ್ಲಿ ಮೊದಲನೇದಾಗಿ ಪುರಂದರದಾಸರು ಕೀರ್ತನೆಗಳು, ಬೆಳಗು ಜಾವ, ಮುಕ್ತಕಂಠ, ಶಿಲುಬೆಗೇರಿದ್ದಾನೆ, KS ನಿಸಾರ್ ಅಹಮದ್, ಚಿಟ್ಟೆ ಮತ್ತು ಜೀವಯಾನ, ಹತ್ತಿ ಮತ್ತು ಚಿತ್ತ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇನೆ. ಇಲ್ಲಿ 5 ಅಂಕ ಪಡೆಯುವಂತಹ ಉತ್ತರಗಳು ಅವರ ಪ್ಯಾಟರ್ನ್ ಆಗಿದೆ. ಇಲ್ಲಿ ಪಾಸ್ ಆಗೋ 15 ಅಂಕಗಳು ಸಿಗುತ್ತೆ. MCQ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ ನೋಡಿದಾಗ 15 ಅಂಕಗಳು. ಹಾಗೆ ಮುಂದೆ ಆ ವಿಭಾಗದಲ್ಲಿ ನೋಡೋದಾದರೆ, ಆ ವಿಭಾಗದಲ್ಲಿ ಈ ರೀತಿ ಮಾರ್ಕ್ ಹಾಕಬೇಕಾಗುತ್ತೆ. ಆ ವಿಭಾಗದಲ್ಲಿ ಹಾಗೆ ಈ ರೀತಿ ಅವರು ಬರೆದಂತಹ ಈ ರೀತಿ ನೀವು ಬರೀಬೇಕಾಗುತ್ತೆ. ನೀವು ಈ ರೀತಿ ತಪ್ಪು ಮಾಡಬೇಡಿ. ಸರಿಯಾಗಿ ಒಂದು ಅಕ್ಷರ ಬರೆದಾಗ ಅದನ್ನು ಈ ರೀತಿ ಘಾಟ್ ಹಾಕಬೇಡಿ. ನೀವು ಒಂದು ಪೆನ್ನಿನ ಅಂಕಿಯನ್ನು ಈ ರೀತಿ ಎಳೆದರೆ ಸಾಕು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಹಾಗೆ ಇವರು ಉತ್ತರ ಬರೆದಂಥ ಹೈಲೈಟ್ ಈ ರೀತಿ ಮಾಡಿದ್ದಾರೆ. ನೀವು ಸಹ ಆ ರೀತಿ ಮಾಡಿರಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶಬ್ದಗಳು ಯಾವ ರೀತಿ ಅವರು ಬರೆದಿದ್ದಾರೆ, ಅಕ್ಷರ ನೋಡ್ಬೋದು ನೀವು ಅವರು ಯಾವ ರೀತಿ ಬರೆದಿದ್ದಾರೆ. ಈ ರೀತಿ ನೋಡ್ಬೋದು ನೀವು. ಅವರು ಪಾಯಿಂಟ್ಗಳನ್ನ ಯಾವ ರೀತಿ ಹಾಕಿದ್ದಾರೆ, ಶಬ್ದಗಳು ಈ ಪ್ರಶ್ನೆಗೆ ಈ ಶಬ್ದ ಇದೇ ರೀತಿ ಬರುತ್ತೆ ಅಂತ ಹೈಲೈಟ್ ಮಾಡಿದ್ದಾರೆ. ಆ ಹೈಲೈಟ್ ಮಾಡೋದರಿಂದ ಉತ್ತರಗಳು ಸರಿಯಾಗಿ ಗೊತ್ತಾಗುತ್ತೆ. ನೀವು ಶಿಶಿಲ ಇದೇ ರೀತಿ ಹೈಲೈಟ್ ಮಾಡಬೇಕಾಗುತ್ತೆ. ಒಂದು ಗೆರೆಯನ್ನು ಎಳೆದರೆ ಸಾಕು. ಅವರು ಈ ಪ್ಯಾಟರ್ನಲ್ಲಿ ತೋರಿಸಿದಂತೆ ಇದೇ ಗೆರೆ ನೀವು ಅದೇ ರೀತಿ ಆಗ್ಬೋದು. ಹಾಗೆ ನಾವು ವಿಡಿಯೋನ ಕೊನೆಯ ತನಕ ನೋಡಿ, ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಹಾಗೆ ಮುಂದಿನ ಉತ್ತರಗಳನ್ನು ನೋಡೋಣ. ಈ ವಿಭಾಗದಲ್ಲಿ ನೋಡೋದಾದರೆ ಸಂದರ್ಭಗಳು ಬರುತ್ತೆ. ಇಲ್ಲಿ ಸಂದರ್ಭಗಳು ಇವು 3 ಅಂಕದ ಪ್ರಶ್ನೆಗಳಾಗಿರುತ್ತೆ. 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಸರಿಯಾಗಿ ನೀವು ನೋಡ್ಬೋದು. ಇಲ್ಲಿ ತೋರಿಸಿದಂತೆ ನೀವು ಸರಿಯಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡಿ. ಅವರ ಆಯ್ಕೆ ಪ್ರಸ್ತುತ ವಾಕ್ಯದಲ್ಲಿ ಜಾನಪದವರು
ಅಂದರೆ ಈ ಪದವನ್ನು ಜಾನಪದದಿಂದ ಕರೆದುಕೊಂಡಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಸಂಕಲನ ಯಾವುದು, ಸಂಪಾದಿಸಿದವರು ಯಾರು, ಅವರ ಕೃತಿ ಯಾವುದು, ಯಾವ ಪದ್ಯ ಭಾಗದಿಂದ ಪಡೆದಾಗಿದೆ ಅಂತ ಸಹ ಬರೆದಿದ್ದಾರೆ. ನೀವು ಇದೇ ರೀತಿ ಬರೀಬೇಕಾಗುತ್ತೆ. ಏನಿಲ್ಲ, ಕನಿಷ್ಠ ಅಂದರೂ 2 ಅಥವಾ 3 ಲೈನ್ ಬರೆದರೆ ಸಾಕು ಆಯ್ಕೆನ. ಹಾಗೆ ಸಂದರ್ಭ ನೋಡಿ, ಸಂದರ್ಭವು ಸಹ ಹೈಲೈಟ್ ಮಾಡಿದ್ದಾರೆ. ಈ ರೀತಿ ನೋಡಿ ಹೈಲೈಟ್ ಮಾಡುವ ಸಂದರ್ಭ ಸಹ 3 ರಿಂದ 4 ಲೈನ್ ಬರೆದರೆ ಸಾಕು. ಹಾಗೆ ಸ್ವಾರಸ್ಯ ನೋಡ್ಬೋದು ನೀವು. ಸ್ವಾರಸ್ಯವು ಸಹ 5 ರಿಂದ 6 ಹೆಚ್ಚಾಗಿ ಸ್ವಾರಸ್ಯನ ನೀವು ಹೈಲೈಟ್ ಮಾಡಿ ಬರೀಬೇಕಾಗುತ್ತೆ. ಈ ರೀತಿ ವಿಶೇಷತೆ ಏನಂತ ಬರೀಬೇಕು, ಸರಿಯಾಗಿ ನೋಡ್ಕೊಳ್ಳಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. 3 ಅಂಕದ ಪ್ರಶ್ನೆ ಸಂದರ್ಭ ಬಂದಾಗ ಏನಿಲ್ಲ ಅಂದರೂ ಒಂದು ಅರ್ಧ ಪೇಜನ್ನ ಬರೀಬೇಕಾಗುತ್ತೆ. ಅರ್ಧ ಪೇಜ್ ಬರೆದರೆ ಸಾಕು. 3ಕ್ಕೆ 3 ಅಂಕ ನೀವು ತಗೋಬೋದು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಸಂದರ್ಭಗಳನ್ನ ನೋಡಿದರೆ ಯಾವ ರೀತಿ ಬರೀಬೋದು ಅಂತ. ಸರಿಯಾಗಿ ನೀವು ಇದೇ ರೀತಿ ಪ್ಯಾಟರ್ನ್ನ ನೋಡಿದರೆ 80ಕ್ಕೆ 80 ಅಂಕ ತಗೋಬೋದು. ಹಾಗೆ ಮುಂದೆ ಈ ವಿಭಾಗದಲ್ಲಿ ನೋಡೋಣ. ಈ ವಿಭಾಗದಲ್ಲಿ ಕ್ವಶನ್ ಮಾರ್ಕ್ನ ಇಲ್ಲಿ ಹಾಕಿ ಅಂತ ಬರೆದಿದ್ದಾರೆ. ಹಾಗೆ ಕ್ವಶನ್ನ ಸಂಖ್ಯೆನ ಇಲ್ಲಿ ಹಾಕಬೇಕು. ನೀವು ನೋಡ್ಬೋದು ಇಲ್ಲಿ ಅವರು ಯಾವ ರೀತಿ ಅಂತ ಬರೆದಿದ್ದಾರೆ, ಪ್ಯಾರಾ ಮಾಡಿ ಬರೆದಿದ್ದಾರೆ. ನೀವು ಇದೇ ರೀತಿ ಪ್ಯಾರಾ ಮಾಡಿ ಬರೀಬೇಕಾಗುತ್ತೆ. ಹಾಗೆ ಒಂದು ಲೈನ್ ಬಿಟ್ಟಿದ್ದಾರೆ, ನೀವು ಅದೇ ರೀತಿ ಒಂದು ಲೈನ್ ಇಟ್ಟು ಬರೀರಿ. ಉತ್ತರ ಸಹ ನೀಟಾಗಿ ಕಾಣುತ್ತೆ. ಬರೆದಂಥ ಉತ್ತರವು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿಯಾಗಿ ಗೊತ್ತಾಗುತ್ತೆ. ಇಲ್ಲಿದೆ, ಸರಿಯಾಗಿ ನೋಡ್ಬೋದು ನೀವು. ಹಾಗೆ ಇಲ್ಲಿ ಇನ್ನೊಂದು ಹೇಳೋದಾದರೆ, ಒಂದೊಂದು ಪ್ರಶ್ನೆಗಳಿಗೆ 6 ಅಂತ ಪ್ರಶ್ನೆ ಸಹ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಯಾವ ಪ್ರಶ್ನೆ ಬರುತ್ತೆ ಯಾವ ಪ್ರಶ್ನೆ ಬರೀಬೇಕು. ಯಾವುದೂ ಪ್ರಶ್ನೆನ ನೀವು ಬಿಟ್ಟು ಬರಬಾರ್ದು. ಬಿಟ್ಟು ಬಂದರೆ ವೆರಿ ಲಾಸ್ ಆಗುತ್ತೆ. 80ಕ್ಕೆ 80 ಅಂಕಗಳನ್ನ ತಗೋಕ್ಕಾಗಲ್ಲ. ಅದಕ್ಕೆ ಸರಿ 6 ಅಂತ ಪ್ರಶ್ನೆ ಸಹ ಕೊಟ್ಟಿರ್ತಾರೆ. ಹಾಗೆ ಈ ರೀತಿಯೂ ಸಹ ಪ್ರಶ್ನೆ ಉತ್ತರಗಳು ಸಹ ಇರುತ್ತೆ, ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. 40 ಅಂಕದಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಅ ಇ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. ಹಾಗೆ ಒಂದು ಪ್ಯಾರಾನ ಕೊಟ್ಟಿರ್ತಾರೆ. ಆ ಒಂದು ಪ್ಯಾರಾದಲ್ಲಿ ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಯಾವ ಉತ್ತರಗಳು ಯಾವುದಕ್ಕೆ ಬರುತ್ತೆ ಅಂತ. ಪ್ರಶ್ನೆಗಳು ಅದೇ ಹೇಳಿದಂತೆ ಈ ರೀತಿ ಪ್ಯಾಟರ್ನ್ ನೋಡ್ಕೋಬೋದು ನೀವು. ಹಾಗೆ ಮುಂದೆ ಈ ವಿಭಾಗಕ್ಕೆ ಹೋಗೋಣ. ಈ ವಿಭಾಗದಲ್ಲಿ ಇಲ್ಲಿ 5ನೇ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 5. 45ನೇ ಪ್ರಶ್ನೆ. ಇಲ್ಲಿ ಸಮಾನಾರ್ಥಕ ಪದಗಳು ಸಹ ಕೊಟ್ಟಿರ್ತಾರೆ, ನಾನಾರ್ಥಕ ಪದಗಳು ಸಹ ಕೊಟ್ಟಿರ್ತಾರೆ, ದ್ವಿರೂಕ್ತಿ ಸಹ ಕೊಟ್ಟಿರ್ತಾರೆ. ಹಾಗೆ ತುಂಬ ಹೆಚ್ಚಾಗಿ ಗುಣವಾಚಕಗಳು ವಿಭಕ್ತಿ ಪ್ರತ್ಯಯಗಳು ಸಹ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ನೋಡ್ಕೋರಿ ಯಾವ ರೀತಿ ಅವರು ಬರೆದಿದ್ದಾರೆ ಅಂತ. ಕವಿ ಅಂದರೆ ಯಾರು, ಮುಸುಕ, ಕಬ್ಬಿಗ, ಅರಿ ಅಂದರೆ ತಿಳಿ, ಸಾಯಿಸು ಸಹ ಕೊಟ್ಟಿರ್ತಾರೆ. ಆದರೆ ಅವರು ಒಂದನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಕವಿ ಅಂತ. ಕಲಿ ಭೀಮ ಅಂದರೆ ಕಲಿ, ಗಟ್ಟಿ ಪದ ಗಟ್ಟಿ, ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ, ಯೋಗಿ ಅಂದರೆ ಜೋಗಿ, ಪರೀಕ್ಷಿಸು ಅಂದರೆ ಪರೀಕ್ಷಿಸು, ಜಸ ಅಂದರೆ ಜಸ. ಈ ರೀತಿ ನೀವು ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಅವರು ಬರೆದಿದ್ದಾರೆ ಅಂತ. ಮುಂದಿನ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ. ಓದಿದನು ಓದು, ಬೀಸುತ್ತಿದ್ದ ಬೀಸು, ಹಾಡುವಳು ಹಾಡು, ಕಾಳು ಕೀಳು ಅಂದರೆ ಇದು ಸ್ವಂತ ವಾಕ್ಯ ಆಗುತ್ತೆ. ಸ್ವಂತ ವಾಕ್ಯನ ಕೊಟ್ಟಿರ್ತಾರೆ. ಯಾವ ರೀತಿ ನೋಡ್ಬೋದು ನೀವು ಸ್ವಂತ ವಾಕ್ಯನ. ಹಾಗೆ ಪ್ರಬಂಧ ಸಹ ಕೊಟ್ಟಿರ್ತಾರೆ. ನೀವು ಈ ರೀತಿ ಪ್ರಬಂಧ ಬರಬೇಕಾಗುತ್ತೆ. ಪೀಠಿಕೆ ಹಾಕಿ ಪೀಠಿಕೆ ವಿವರಣೆ. ಹಾಗೆ ಉಪಸಂಹಾರ ಸಹ ಬರೀಬೋದು ನೀವು. ಉಪಸಂಹಾರ ಈ ರೀತಿ ಬರಬೇಕಾಗುತ್ತೆ. ಹಾಗೆ 52ನೇ ಪ್ರಶ್ನೆ. ವೈಯಕ್ತಿಕ ಪತ್ರ ವ್ಯಾವಹಾರಿಕ ಪತ್ರ ಸಹ ಆಗಿರುತ್ತೆ.
ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡಿ. ಇಂದ ಗೆ ಕೆ ಯಾರಿಗೆ ಯಾವಾಗ ಅಂತ ಬರೆದಿದ್ದಾರೆ. ಸರಿಯಾಗಿ ನೋಡ್ಕೋಬೋದು. ಮಾನ್ಯರೇ, ಧನ್ಯವಾದಗಳೊಂದಿಗೆ ವಿವರಿಸಿ. ಹಾಗೆ ದಿನಾಂಕ, ಇವರು ವ್ಯವಹಾರಿಕ ಪತ್ರ ಬರೆದಿದ್ದಾರೆ. ಈ ರೀತಿ ನೀವು ಸಹ ಬರೀಬೋದು. ಸರಿಯಾಗಿ ನೋಡ್ಕೊಳ್ಳಿ, ಓದಿ ಬರೆಯಿರಿ. ಇದೇ ರೀತಿ ಪ್ಯಾಟರ್ನ್ನ ಉಪಯುಕ್ತವಾಗಿ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.